ಈಗಾಗಲೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾಗಿ ಒಂದು ತಿಂಗಳ ಮೇಲಾಯಿತು. ಈಗ ಸಕ್ಕರೆ ಆ್ಯಕ್ಟ್ ಪ್ರಕಾರ ಏನದ ಅಂದ್ರೆ ರೈತರ ಬಳಿ ಕಬ್ಬು ಸಾಗಣೆ ಮಾಡಿದ 14 ದಿವಸ ಒಳಗೆ ಪೇಮೆಂಟ್ ಮಾಡಬೇಕಂತೇಳಿ ಒಂದು ಆ್ಯಕ್ಟ್ ಅದ. ಬಟ್ ಇನ್ನೂವರೆಗೆ ಒಂದು ತಿಂಗಳಾದರೂ ಒಂದು ನಯಾ ಪೈಸೆ ಯಾರ ರೈತರಿಗೆ ಬಂದಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಮೌಖಿಕವಾಗಿ ಒಂದು 2-3 ಸಲ ನಾವು ಭೇಟಿಯಾದಾಗ ಅವರು ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದಾಗ ನೋಟಿಸ್ನು ಕೂಡ ಎಲ್ಲ ಫ್ಯಾಕ್ಟ್ರಿಗಳಿಗೆ ಇಶ್ಯೂ ಮಾಡಿದ್ದಾರೆ. ಅವಾಗ 15ನೇ ತಾರೀಕಿಗೆ, ಇವತ್ತು 26 ದಿವಸ 11 ದಿವಸ ಆಯಿತು. ಆದ್ರೆ ಅವರಿಗೆ ಫುಡ್ ಹಿಡಿಯೋರಿಗೆ ಕೇಳಿದ್ರೆ ಅವ್ರು ಏನಂತಾರೆ, ಫ್ಯಾಕ್ಟ್ರಿಯವರು ನಮ್ಗೆ ಎಷ್ಟು ನೀವು ರೊಕ್ಕ ಕೊಡ್ರಿ ಅಂತ ಹೇಳಿರಿ, ಎಷ್ಟು ಕೊಡ್ಬೇಕಂತೇಳಿ ನಮ್ಗೆ ನಿಖರವಾಗಿ ತಿಳಿಸಿಲ್ಲ ಅಂತಂದು ಹೇಳ್ತಾರೆ. ಅಲ್ಲ ರೀ, ಇದು ಇಡೀ ಜಿಲ್ಲೆ ಅಲ್ಲ ರಾಜ್ಯದಂತ ನಾವು ಯಾವತ್ತು ಅಹೋರಾತ್ರಿ ಧರಣಿ ಕೂತಾಗ 2,950 ರೂಪಾಯಿ ಕೊಡ್ತೀನಿ ಅಂದಾಗೆ ನಾವು ಎತ್ತಿದ್ದೀವದ. ಅದು ಕಾರ್ಖಾನೆಯವರೇ ಒಪ್ಕೊಂಡಿದ್ದದ. ಮತ್ತು ಇವ್ರು ರಿಪೀಟ್ ಕೇಳ್ತಾರೆ ಅಂದ್ರೆ ಇದು ಏನು ರೀ ಟೈಮ್ ಪಾಸ್ ಮಾಡತ್ತಾರ, ಏನು ಪಾರಬಟ್ಟಿ ಆಟ ಮಾಡತ್ತಾರೆ ಇವ್ರು ರೈತ ಸಂಕಟ. ಇದು ಏನು ತಿಳಿತಾ ಇಲ್ಲ. ಏನು ಇದ್ರೊಳಗೆಲ್ಲ ಇನ್ವಾಲ್ವ್ ಅದ. ಜನಪ್ರತಿನಿಧಿಗಳು ಯಾರು ಇದ್ರೊಳಗೆ ಬಗ್ಗೆ ಏನು ಆಸಕ್ತಿ ತೋರಿಸ್ತಾ ಇಲ್ಲ. ಯಾಕಂತ ತಿಳಿತಾ ಇಲ್ಲ. ಇಲ್ಲ ಅವರು 10 ದಿವಸ ನೋಟಿಸ್ ಕೊಟ್ಟ ಮೇಲೆ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ. ಆದ್ಮೇಲೆ ಅವ್ರಿಗೇನು ಗೊತ್ತಿಲ್ಲನು. ಇದು ಯಾಕೆ ಇದೊಂದು ಈ ಟೈಪ್ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ನೋಡ್ರಿ. ನೀವು ಒಂದಿಲ್ಲ ಇನ್ನೂ 4 ದಿವಸ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಅಂತೂ ಹೋಗ್ಲಾಕ ಬರಲ್ಲ. ಆ ನಂತರ ನಾವು ಮತ್ತೆ ಇದಕ್ಕೆ ಹೊಣೆ ಹೊತ್ತು ಯಾರು ಅಂದರೆ ಜಿಲ್ಲಾಧಿಕಾರಿಗೆ ಹೊಣೆ ಮಾಡ್ತೀವಿ. ಅವಾಗ ನಾವು ಇವತ್ತು ಒಂದು ನಿಮ್ಮ ವಾಹಿನಿ ಮೂಲಕ ಒಂದು 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 ಇದು ಕೊಡ್ತೇವೆ, ಗಡುವು ಕೊಡ್ತೀವಿ. ನಮಗೆಲ್ಲ 2ನೇ ತಾರೀಕು ಒಳಗಾಗಿ ನಮ್ಮ ದುಡ್ಡು ರೈತರಿಗೆ ಅಕೌಂಟ್ಗೆ ಬರಲಿಲ್ಲ ಅಂದ್ರೆ ನಾವು ಒಂದು ಡೇಟ್ ನಿಗದಿ ಮಾಡಿ ರಸ್ತೆಗಿಳಿದು ಜಿಲ್ಲಾಧಿಕಾರಿಗೆ ಮುತ್ತಿಗೆ ಹಾಕ್ತೀನಿ ಅಂತೇಳಿ ಇವತ್ತೇನಪ್ಪ ಅಂದರೆ ಒಂದು ವಾಹಿನಿ ಮೂಲಕ ಎಚ್ಚರಿಕೆ ಕೊಡ್ತೀವಿ. 2,950 ರೂಪಾಯಿ, 2,900 ರೂಪಾಯಿ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿ ಹಾಕಬೇಕು, 50 ರೂಪಾಯಿ ಸರ್ಕಾರದವ್ರು ಹಾಕಬೇಕು ಅಂತೇಳಿ ಆಲ್ರೆಡಿ ಆಗಿದ್ದ ನಂತರೇ ನಾವು ಸ್ವೀಟ್ ತಿಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಮಾತುಕತೆ ಮುಗಿಸಿದ ನಂತರೇ ಆಗಿರ್ತದೆ. ಎಲ್ಲ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ಸ್ ವಾಹಿನಿದಾಗ ಎಲ್ಲ ಟಿ ವಿಗಳೂ ಬಂದಿರ್ತದೆ. ಇವ್ರು ಮತ್ತೆ ರಿಪೀಟ್ ಕೇಳ್ತಾರೆ ಅಂದ್ರೆ ಇದು ಏನು ನಾನು ತಿಳಿತಾ ಇಲ್ಲ. ಇಷ್ಟು ದುಡ್ಡು ನಮ್ಗೆ 2,900 ರೂಪಾಯಿ ಅವ್ರು ಹಾಕಲೇಬೇಕು. ಮತ್ತು ಈಗ 2ನೇ ತಾರೀಕು ಹಾಕಲಿಲ್ಲ ಅಂದ್ರೆ ನಾವು ಒಂದು ಡೇಟ್ ಇದು ಫಿಕ್ಸ್ ಮಾಡಿ ನಾವು ರೋಡಿಗೆ ಹೋರಾಟ ಮಾಡ್ತೇವೆ ಅಂತ ಇವತ್ತು ತಿಳಿಸ್ತಾ ಇದ್ದೀವಿ.